Hi guys, welcome back to my YouTube channel. ಸೊ ಇವತ್ತು ಕಡೂರಲ್ಲಿ ನಾನ್ ಬ್ರೈಡ್ಸ್ದು ಮೇಕಪ್ ಆರ್ಡರ್ಸ್ ಮತ್ತು ಸ್ಯಾರಿ ಡ್ರಿಪ್ಪಿಂಗ್ಸ್ ಎಲ್ಲ ಇದೆ ಇವತ್ತು ನಾಳೆ. ಸೊ ಹಾಗಾಗಿ ಈಗ ರೆಡಿಯಾಗಿದ್ದೀನಿ, ಹೊರಡಬೇಕು ಅವ್ರ ಮನೆಗೆ. ಇಲ್ಲ, ನಮ್ಮ ಮನೆಯಿಂದ ಸ್ವಲ್ಪ ಹತ್ತದಲ್ಲೇ ಇರೋದು. ಫಸ್ಟ್ ಮನೆಗೆ ಹೋಗಬೇಕು, ಆಮೇಲೆ ಮತ್ತೆ ಇವತ್ತು ಸಂಜೆ ಮತ್ತೆ ಚೌಟ್ರಿಲಿ ಹೋಗಬೇಕು. ಸೊ ಟೈಮ್ ಈಗ 6:30 ಆಗಿದೆ. ಸೊ ಬನ್ನಿ ಹೋಗೋಣ. ನಾನು ಅವ್ರ ಮನೆಗೆ ಹೋದಾಗ 6:30 ಆಗಿತ್ತು. ಸೊ 6:30 ಹೋದಾಗ ಅವರು ಸ್ಯಾರೀಸ್ ಎಲ್ಲ ಕೊಟ್ಟರು. ಸೊ ಪ್ಲೀಟ್ ಮಾಡಿ ಇಟ್ಕೊಬಿಟ್ರೆ ಆಮೇಲೆ ಉಡ್ಸೋದಕ್ಕೆ ಬೇಗ ಆಗುತ್ತೆ ಮತ್ತೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಪ್ಲೀಟ್ ಮಾಡಿ ಇಟ್ಕೊಂಡೆ. ಅಂದ್ರೆ ಲೈಕ್ ನಾನು ಒಬ್ಳೆ ಹೋಗಿದ್ದು. ಸೊ ಕಡೂರಲ್ಲಿ ಆರ್ಡರ್ ಇದ್ದಿದ್ದರಿಂದ ಜಸ್ಟ್ ನಾನ್ ಬ್ರೈಡ್ಸ್ ಇರೋದ್ರಿಂದ ಸ್ಯಾರಿ ಪ್ಲೀಟಿಂಗ್ ಮತ್ತೆ ಹೇರ್ ಸ್ಟೈಲ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ನಾನು ಒಬ್ಳೆ ಹೋಗಿದ್ದೆ. ನೋಡೋಣ, ಮ್ಯಾನೇಜ್ ಮಾಡೋಣ ನಾನು ಒಬ್ಳೆ ಅಂತ ಹೇಳಿ. ಅರೌಂಡ್ 4 ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದ್ರು. ಬಟ್ ನಾನೀಗ ಅಲ್ಲಿ ಹೋದಾಗ ಸ್ಯಾರಿ ಮೇಲೆ ಸ್ಯಾರಿ, ಸ್ಯಾರಿ ಮೇಲೆ ಸ್ಯಾರಿ, ಸ್ಯಾರಿ ಮೇಲೆ ಸ್ಯಾರಿ ಬರ್ತಾನೆ ಇತ್ತು ನನ್ಗೆ ಉಡ್ಸ್ಕೊಡಿ ಅಂತ. ಸೊ ಹಾಗಾಗಿ ಅದೇ ತರ ಸ್ಯಾರೀಸ್ ಬಂದು 11 ಸ್ಯಾರೀಸ್ ನನಗೆ ಬಂದಿದ್ದು. ಸೊ ಫಸ್ಟ್ ಕಂಟಿನ್ಯೂಸ್ ಆಗಿ 8 ಸ್ಯಾರೀಸ್ ಪ್ಲೇಟ್ ಮಾಡಿ ಇಟ್ಟಿದ್ದೆ. ಅದಾದ್ಮೇಲೆ ಮಿಕ್ಕಿದ್ದು 3 ಸ್ಯಾರೀಸ್ ನನಗೆ ಬಂದಿದ್ದು. ಸೊ ಏನು 8 ಸ್ಯಾರೀಸ್ ಪ್ಲೀಟ್ ಮಾಡಿದ್ನಲ್ಲ, ಅದನ್ನ ಉಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಬ್ರೈಡ್ ಇಂದ ಶುರು ಮಾಡಿದ್ದು. ಲೈಕ್ ಬ್ರೈಡ್ಗೆ ಮನೇಲಿ ಚೌಟ್ರಿಗೆ ಹೋಗಕ್ ಮುಂಚೆ ಪೂಜೆ ಮಾಡ್ತಾರಲ್ಲ, ಸೊ ಆ ಪೂಜೆಯಿಂದ ಶುರುವಾಗಿದ್ದು. ಬ್ರೈಡಿಗೆ ಫಸ್ಟ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ ನಾನ್ ಬ್ರೈಡ್ಸ್ಗೂ ಸ್ಯಾರೀಸ್ ಡ್ರೇಪ್ ಮಾಡಿದೆ. ಮಾರ್ನಿಂಗ್ 6:30 ಹೋಗಿದ್ದು. ಸೊ ಮನೆಗೆ ಬರೋಷ್ಟರಲ್ಲಿ 12:30 ಆಗಿತ್ತು. ಮತ್ತೆ ಸಂಜೆ ಹೋಗ್ಬೇಕೀಗ ನಾನು ಚೌಟ್ರಿಗೆ, ಬಿಕಾಸ್ ರಿಸೆಪ್ಷನ್ ಇದೆ ಅಲ್ಲ. ರಿಸೆಪ್ಷನ್ಗೂ ಕೂಡ ಸ್ಯಾರಿ ಡ್ರೇಪಿಂಗ್ ಇದೆ, ಮತ್ತೆ ಮೇಕಪ್ ಒಂದು ಹೇರ್ ಸ್ಟೈಲ್ಸ್ ಇದೆ. ಸೊ ಹೋಗಿ ಮಾಡಿಕೊಡ್ಬೇಕು, ಮಾಡಿಕೊಟ್ಟು ಬರ್ತೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದಾಯಿತು. ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಶಿಪ್ಪಲ್ಲಿ ಹೇರ್ದು ಟೂಲ್ಸ್ ಮತ್ತು ಕಿಟ್ ಇದೆ. ಇದರಲ್ಲಿ ಮೇಕಪ್ದು ಏನೇನು ಬೇಕು ಎಲ್ಲನೂ ಇದರಲ್ಲಿದೆ. ಸೊ ಈ ಒಂದು ಬ್ಯಾಗ್ ಅಲ್ಲಿ ಫುಲ್ಲು ಎಲ್ಲ ನನ್ನ ಮೇಕಪ್ ಐಟಮ್ಸ್ ಇದೆ. ಇದರಲ್ಲಿ ಸ್ಯಾರೀಸ್ ಇದೆ. ಸೊ ಏನಕ್ಕೆ ನಾನು ಈ ಬ್ಯಾಗ್ ತಗೊಳ್ತೀನಿ ಅಂದರೆ, ಲೈಕ್ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಟ್ರೈನಲ್ಲಿ 3+ ಅವರ್ಸ್ ಟ್ರಾವೆಲ್ ಮಾಡಬೇಕು ಬೆಂಗಳೂರಿಂದ ಇಲ್ಲಿಗೆ. ಸೊ ಸೂಟ್ಕೇಸ್ಗಿಂತ ಇದು ಸ್ವಲ್ಪ ಕಂಫರ್ಟಬಲ್ ಇದೆ ಅಂತ ಹೇಳಿ ಈ ಥರ ಬ್ಯಾಗಲ್ಲಿ ತೊಗೊಂಬಂದಿದ್ದೀನಿ. ಬ್ಯಾಂಗ್ಳೂರಲ್ಲಿ ಎಲ್ಲೇ ಇದ್ದರೂ ನಾನು ನಂದು ಸೂಟ್ಕೇಸ್ ಏನಿದೆ ಮೇಕಪ್ದು ಅದನ್ನೇ ತೊಗೊಂಡು ಹೋಗ್ತೀನಿ. ಈಗ 4:30 ಆಗಿದೆ ಟೈಮ್, ಈವ್ನಿಂಗು. ಸೊ ಈಗ ಮತ್ತೆ ಹೋಗಬೇಕು ಚೌಟ್ರಿಗೆ. ಸೊ ಅಲ್ಲಿ ಹೋಗಿ ಮತ್ತೆ ಸ್ವಲ್ಪ ಸ್ಯಾರಿ ಡ್ರಿಪ್ಪಿಂಗ್ಸ್ ಎಲ್ಲ ಇದೆ, ಹೇರ್ ಸ್ಟೈಲ್ ಇದೆ, ಮೇಕಪ್ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಸೊ ಈಗ ಚೌಟ್ರಿಗೆ ಬಂದಿದ್ದೀನಿ. ಚೌಟ್ರಿ ನೋಡಿ ಫುಲ್ಲು ಖಾಲಿ ಹೊಡಿತಾ ಇದೆ. ಇನ್ನು ಯಾರು ಕೂಡ ಬಂದಿಲ್ಲ. ಡೆಕೋರೇಷನ್ಸ್ ಕೂಡ ಅಷ್ಟೇ ಇನ್ನು ಕಂಪ್ಲೀಟ್ ಆಗ್ತಾ ಇದೆ, ನೋಡ್ಬೋದು. ಸೊ ಈಗ ಎಂಗೇಜ್ಮೆಂಟ್ ಆ್ಯಕ್ಚುಲಿ ಇರೋದು ಹುಡುಗಿಗೆ. ಸೊ 4:30 ಅಷ್ಟೊತ್ತಿಗೆ ಎಂಗೇಜ್ಮೆಂಟ್ ಮುಗಿಬೇಕಿತ್ತು. 5ಇಂದ ಲೈಕ್ ನಾನು ಸ್ಯಾರಿ ಡ್ರಿಪ್ಪಿಂಗ್ ರಿಸೆಪ್ಷನ್ಗೆ ಮಾಡಬೇಕಿತ್ತು. ಬಟ್ ಇಲ್ಲಿ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗಿದ್ದೇನೆ ಲೈಕ್ 5 o'clockಗೆ. ಸೊ ಹಾಗಾಗಿ ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಸ್ಟಾರ್ಟ್ ಮಾಡೋದಕ್ಕೆ. ಆ್ಯಂಡ್ ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಅಂತ ಅವ್ರು ಕರ್ಕೊಂಡು ಹೋದರು. ಸೊ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಚಾಟ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಈಗ ಸ್ಯಾರಿ ಡ್ರಿಪ್ ಮಾಡೋದಕ್ಕೆ ಹೊರಡ್ತೀವಿ. ಗೈಸ್ ಇಲ್ಲಿ ನೋಡಿ, ಮೇಕಪ್ ಮಾಡೋದಕ್ಕೆ ಚೌಟ್ರಿ ಅವರೇನೆ ಈ ಥರ ಚೇರ್ ಸೆಟಪ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಆರಾಮಿರುತ್ತಲ್ಲ. ನಾವು ಚೇರ್ ಹುಡ್ಕೋ ಅಷ್ಟೇ ಇರೋದಿಲ್ಲ ಬ್ರೈಡ್ಸ್ಗೆಲ್ಲ ಮಾಡುವಾಗ. ಬ್ರೈಡ್ಸ್ನ ಇದ್ರ ಮೇಲೆ ಕುಂಡ್ರಿಸ್ಕೊಂಡು ನಮ್ಮ ಹೈಟಿಗೆ ಆರಾಮಾಗಿ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಸೊ ಗೈಸ್, ವ್ಲಾಗಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಅಲ್ಲಿಗೆ ಹೋಗಿದ್ದೆ 4:30ಗೆ. ಬಟ್ ಅವರು ನನಗೆ ಸಿಕ್ಕಿದ್ದು ಅರೌಂಡ್ 7:30 ಹಾಗೆ. ಸೊ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಆ್ಯಂಡ್ ಅವ್ರಿಗೆಲ್ಲ ಸ್ಯಾರಿ ಡ್ರಿಪ್ಪಿಂಗ್, ಮೇಕಪ್ ಮತ್ತು ಹೇರ್ ಸ್ಟೈಲ್ ಇತ್ತು. ಸೊ ಅದೆಲ್ಲ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಆ್ಯಂಡ್ ಟೈಮ್ ಅರೌಂಡ್ ಐ ಥಿಂಕ್ 8:45 ಅನಿಸುತ್ತೆ. ಸೊ 8:45ಗೆ ನಾನು ಈಚೆ ಬಂದಿದ್ದು. ಎಲ್ಲ ಮುಗಿಸಿ ಬಂದು ನಾನು ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಸುಸ್ತಾಗಿದೆ ಅಂತ. ಸೊ ಫುಲ್ ಸುಸ್ತಾಗಿದೆ. ಬಂದು ಸ್ವಲ್ಪ ರೆಸ್ಟ್ ಮಾಡಿ ಪ್ಲೀಟಿಂಗ್ ಎಲ್ಲ ಮಾಡಿ ಎಲ್ಲ ಮುಗಿಸಿದ್ದೀನಿ. ಸೊ ನಾಳೆ ಬೆಳಿಗ್ಗೆ ಹೋಗಿ ಅವನ್ನೆಲ್ಲ ರೆಡಿ ಮಾಡಿ ಬಂದರೆ ಮುಗಿಯುತ್ತೆ ಈ ಆರ್ಡರ್. ಸೊ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಗೈಸ್. ನಾನು ಇಲ್ಲಿ 5:30 AM ಗಾಡಿನಲ್ಲಿ ನನ್ನ ಹಸ್ಬೆಂಡ್ ಜೊತೆ ಡ್ರಾಪ್ ಹಾಕ್ಸ್ಕೊಳ್ತಾ ಇದ್ದೀನಿ ಚೌಟ್ರಿಗೆ. ಬಿಕಾಸ್ ಅವ್ರದ್ದು ಮುಹೂರ್ತ ಇರೋದೇ 8 o'clockಗೆ. ಹಾಗಾಗಿ ನಾನು 5:30ಇಂದನೇ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ತುಂಬ ಅಂದರೆ ತುಂಬ ಜನ ಇದ್ದಾರೆ ಸ್ಯಾರಿ ಡ್ರೇಪ್ ಮಾಡಿಸ್ಕೊಳ್ಳೋರು. ಹಾಗಾಗಿ ನಾನು 5:30ಗೆ ಹೋದೆ. ನಿಮಗೆಲ್ಲ ಯಾರಿಗಾದ್ರೂ ಬ್ರೈಡಲ್ ಮೇಕಪ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ.
ಆ್ಯಂಡ್ ಈ ಮದುವೆ ಬಂದು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಫ್ರೆಂಡ್ನ ವೈಫ್ ಇದ್ದಾರೆ, ಆ ವೈಫ್ ಅವರ ರಿಲೇಟಿವ್ ಮದುವೆ ಇದು. ಸೊ ಹಾಗಾಗಿ ಅಲ್ಲೇ ಊಟ ಮಾಡ್ಕೊಂಡ್ಬಂದು, ಅವ್ರ ಫ್ರೆಂಡ್ ಇದ್ರಲ್ಲ, ಸೊ ಅವ್ರು ಅಲ್ಲೇ ಊಟ ಮಾಡಿ ಅಂತ ಫೋರ್ಸ್ ಮಾಡಿದ್ರು. ಹಾಗಾಗಿ ನನ್ನ ಪಿಕ್ ಮಾಡಕ್ ಬಂದಿದ್ರು ನನ್ನ ಹಸ್ಬೆಂಡ್. ಸೊ ಇಬ್ರು ಅಲ್ಲೇ ಊಟ ಮಾಡ್ಕೊಂಡು ನೆನೆ ನೈಟ್ ಬಂದು ಸ್ಯಾರೀಸ್ ಏನೇನಿತ್ತು ಮತ್ತೆ 2 ಸ್ಯಾರಿ ಇಸ್ಕೊಂಡ್ ಬಂದಿದ್ದೆ, ಅದನ್ನ ಪ್ಲೀಟ್ ಮಾಡ್ಕೊಂಡು ತಗೊಂಡು ಹೋಗಿದ್ದೆ. ಸೊ ಮಾರ್ನಿಂಗ್ ಮುಹೂರ್ತ ಬಂದು 8 o'clock ಇತ್ತು. ಅಷ್ಟೊತ್ತಿಗೆ ಎಲ್ಲರೂ ರೆಡಿ ಆಗ್ಬೇಕಿತ್ತು. ಹಾಗಾಗಿ ನಾನು 5:30 ಮನೆ ಬಿಟ್ಟು 5:45ಗೆಲ್ಲ ರೀಚ್ ಆಗಿದೆ ಚೌಟ್ರಿಯಲ್ಲಿ. ರೀಚ್ ಆಗಿ ತಕ್ಷಣನೇ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ಸಿಕ್ಕಿದ್ರು, ಅಂದ್ರೆ ಒಬ್ರೊಬ್ರೆ ಬರ್ತಾ ಇದ್ರು. ಸೊ ಎಲ್ಲರದು ಬೇಗ ಹಾಗೆ ಮುಗಿಸ್ಕೊಂಡೆ. ಅಂಡ್ ಹುಡ್ಗನ ಅಮ್ಮ ಮತ್ತೆ ಹುಡ್ಗನ ಅಕ್ಕಗೆ ಸ್ಯಾರಿ ಬೇಕಿತ್ತು. ಸೊ ಹುಡ್ಗನ್ ಮಮ್ಮಿಗೆ ಸ್ಯಾರಿ ಮತ್ತೆ ಹೇರ್ ಸ್ಟೈಲ್ ಇತ್ತು, ಅವ್ರಿಗೆ ಮಾಡಿ, ಆಮೇಲೆ ಅವ್ರ ಅಕ್ಕಗೂ ಇತ್ತು, ಅವ್ರಿಗೂ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಹುಡ್ಗಿ ಸೈಡ್ ಅಲ್ಲಿ ತುಂಬಾ ಜನ ಇದ್ರು, ಅವ್ರ ರಿಲೇಟಿವ್ಸ್ ಎಲ್ಲ. ಎಷ್ಟು ಸ್ಯಾರೀಸ್ ಇತ್ತು ಅಂದ್ರೆ ಹುಡ್ಗಂದು ಮತ್ತೆ ಹುಡ್ಗಿ ಕಡೆ 2 ಸೇರಿ ಟೋಟಲ್ 7 ಸ್ಯಾರೀಸ್ ಇತ್ತು. ಅಂಡ್ 2 ಹೇರ್ ಸ್ಟೈಲ್ಸ್, ಅದಾದ್ಮೇಲೆ ಅಷ್ಟೇ, ಮೇಕಪ್ ಇರಲಿಲ್ಲ ಮಾರ್ನಿಂಗಿಗೆ. ಸೊ 7 ಸ್ಯಾರೀಸ್ ಅಂಡ್ 2 ಹೇರ್ ಸ್ಟೈಲ್ಸ್ ಇತ್ತು. 1 ಹೇರ್ ಸ್ಟೈಲ್ ಹುಡುಗಿ ಸೈಡ್, ಇನ್ನೊಂದು ಹೇರ್ ಸ್ಟೈಲ್ ಹುಡುಗನ ಸೈಡ್ ಇತ್ತು. ಸೊ ಅದನ್ನ ಎಲ್ಲ ಕಂಪ್ಲೀಟ್ ಮಾಡಿ ಈಗ ಜಸ್ಟ್ ಮನೆಗೆ ಬಂದು ಸುಧಾರಿಸ್ಕೊಳ್ತಾ ಇದ್ದೀನಿ. 7 ಅಲ್ಲ ಗೈಸ್, 8 ಸ್ಯಾರೀಸ್ ಆಕ್ಚುಲಿ. ಏನು ಮುಹೂರ್ತ ಎಲ್ಲ ಆಗಿತ್ತು, ಇನ್ನೇನು ದಾನ ಎಲ್ಲ ಮಾಡ್ತಿದ್ರು. ಆಗ ಹುಡುಗನ ಕಡೆಯಲ್ಲಿ ಒಂದು ಹುಡುಗಿಗೆ ಸ್ಯಾರಿ ಡ್ರೇಪ್ ಮಾಡಬೇಕು ಅಂತ ಕಾಲ್ ಮಾಡಿದ್ರು. ಸೊ ಹೋಗಿ ಅವ್ರಿಗೆ ಸ್ಯಾರಿ ಡ್ರೇಪ್ ಮಾಡಿಕೊಟ್ಟೆ. ಅಂದ್ರೆ ನಾನಿನ್ನ ಚೌಟ್ರಲ್ಲೇ ಇದ್ದೆ. ಸೊ ಹೋಗಿ ಅವ್ರಿಗೆ ಸ್ಯಾರಿ ಡ್ರೇಪ್ ಮಾಡಿ ಕೊಟ್ಟೆ. ನಾನು ಅದನ್ನ ಮರ್ತ್ಬಿಟ್ಟಿದ್ದೆ. ಹೇಳೋದ್ ಮರ್ತಿದ್ದೆ, ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೆ. ನೋಟ್ ಡೌನ್ ಮಾಡೋದನ್ನ ಮಿಸ್ ಮಾಡ್ಕೊಳ್ಳಲ್ಲ, ಬಿಕಾಸ್ ಮಾಡಿದ್ದು ಕಷ್ಟಪಟ್ಟು ಮಾಡಿರ್ತೀವಿ, ವೇಸ್ಟ್ ಆಗ್ಬಾರ್ದಲ್ವಾ. ಅಂಡ್ ಸೊ ಟೋಟಲ್ 8 ಸ್ಯಾರೀಸ್ ಗೈಸ್ ನಾನು ಮಾಡಿದ್ದು ಇವತ್ತು ಮಾರ್ನಿಂಗಿಗೆ. ಕ್ವೈಟ್ ಬ್ಯುಸಿ ಅಂಡ್ ಏನು ಪ್ರೊಡಕ್ಟಿವ್ ಡೇ ಅಂತ ಹೇಳ್ಬೋದು ಇವತ್ತು. ಮತ್ತೆ ನೆನ್ನೆ ಫುಲ್ ಪ್ಯಾಕ್ಡ್ ಆಗ್ಬಿಟ್ಟಿದೆ, 1 ಸೆಕೆಂಡ್ ಕೂಡ ಫ್ರೀ ಇರ್ಲಿಲ್ಲ, ಆ ತರ ಬ್ಯುಸಿ ಇದ್ದೆ ನಾನು. ಸೊ ಎಷ್ಟು ಫಾಸ್ಟ್ ಆಗಿ ಮಾಡಿದೀನಿ ಅಂದ್ರೆ ನನ್ನ ಬೆರಳೆಲ್ಲ, ಫಿಂಗರ್ಸ್ ಎಲ್ಲ ಉರಿತಾ ಇದೆ. ಇದ್ರಲ್ಲಿ ಹಿಂಗ್ ಪಿನ್ ಹಾಕ್ತಿವಲ್ಲ, ಸೊ ಈ ಥಂಬ್ ಫಿಂಗರ್ ಮತ್ತೆ ಈ ಫಿಂಗರ್, ಇದಕ್ಕಿಂತ ಈ ಥಂಬ್ ಫಿಂಗರ್ ಇಲ್ಲಿ ಸಿಕ್ಕಾಪಟ್ಟೆ ಉರಿತಾ ಇದೆ. ಆ ಪಿನ್, ಸ್ಯಾರೀಸ್ ಎಲ್ಲ ಫುಲ್ ಗಟ್ಟಿ ಇರುತ್ತೆ, ಹಾರ್ಡ್ ಇರುತ್ತೆ. ಸಾಫ್ಟ್ ಸ್ಯಾರೀಸ್ ಯಾವ್ದು ಇರ್ಲಿಲ್ಲ, ಅದು ಪಿನ್ನೇ ಹೋಗ್ತಾ ಇರ್ಲಿಲ್ಲ. ಹಿಂಗ್ ಮಾಡಿ ಫುಲ್ ನನಗೆ ಊಟ ಮಾಡಕ್ಕಾಗಲ್ಲ, ಆ ತರ ಉರಿತಾ ಇದೆ ಫುಲ್ಲು. ಅಷ್ಟು ಫಾಸ್ಟ್ ಆಗಿ ಕೂಡ ಮಾಡ್ಬೇಕು, ಮತ್ತೆ ಬೇಗ ಕೂಡ ಹಾಕ್ಬೇಕು. ಹಾಗಾಗಿ ನಾವು ಸ್ವಲ್ಪ ಪ್ರೆಷರ್ ಕೊಡ್ತೀವಿ ಪಿನ್ ಹಾಕುವಾಗೆಲ್ಲ. ಅಂಡ್ ಸ್ಯಾರಿ ಒಳಗೂ ಪಿನ್ ಹೋಗ್ಬೇಕು, ಅದೇ ಟೈಮ್ ಹಿಡಿಯೋದಲ್ಲ. ಹಾಗಾಗಿ ನಾನು ಎಷ್ಟು ಸ್ಯಾರೀಸ್ ಮಾಡಿರೋದು ನೈಟು, ಮಾರ್ನಿಂಗ್ ಮತ್ತೆ ನಿನ್ನೆ ಮಾರ್ನಿಂಗಿಗೆ ಸಿಕ್ಕಾಪಟ್ಟೆ ಸ್ಯಾರೀಸ್ಗೆ ಪಿನ್ ಹಾಕ್ಬಿಟ್ಟಿದ್ದೀನಿ. ಕೈಯೆಲ್ಲ ಉರಿತಾ ಇದೆ ನನಗೆ. ಸ್ಯಾರಿ ಡ್ರಿಪ್ಪಿಂಗ್ ಕ್ಲಾಸಸ್ ಕಡೂರಲ್ಲಿ, ಬ್ಯಾಂಗ್ಳೂರಲ್ಲೆಲ್ಲ ಮಾಡಿದ್ದೀನಿ. ಸೊ ಆ ಕ್ಲಾಸಸ್ ಎಲ್ಲ ಹೇಳ್ಕೊಟ್ಟು ಸ್ಟೂಡೆಂಟ್ಸ್ಗೆ ಪ್ರಾಕ್ಟೀಸ್ ಮಾಡಿಸಿ, ಅದ್ರ ಜೊತೆಗೆ ಆ ಪ್ರಾಕ್ಟೀಸ್ ಕ್ಲಾಸ್ ನಾವು ತಗೊಳಕ್ ಮುಂಚೆ ನಂದು ಕೂಡ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿತ್ತು. ಸೊ ಅಷ್ಟೊತ್ತಿಗಾಗ್ಲೇ ನಾನು ಪರ್ಫೆಕ್ಟ್ ಆಗಿದ್ದೆ ಸ್ಯಾರೀಸ್ ನಲ್ಲಿ. ಬಟ್ ಕಂಟಿನ್ಯೂಸ್ ಆಗಿ 11 ಮೆಂಬರ್ಸ್ಗೆ ಮಾಡಬೇಕು ಅಂದ್ರೆ ತುಂಬಾ ಫಾಸ್ಟ್ ಆಗಿ ಮಾಡಬೇಕು. ನಾವು ಕ್ಲಾಸಲ್ಲಿ ಹೇಳ್ಕೊಡೋದಕ್ಕಿಂತ ಫಾಸ್ಟ್ ಆಗಿ ಮಾಡಬೇಕು. ಸೊ ನೀವೆಲ್ಲ ಕೇಳ್ಬೋದು, ಸ್ಯಾರಿ ಕ್ಲಾಸಸ್ ಮಾಡಿದ್ದೀನಿ, ಮೇಕಪ್ ಕ್ಲಾಸಸ್ ಮಾಡಿದ್ದೀನಿ ಅಂತ. ಬಟ್ ಯಾಕೆ ವಿಡಿಯೋಸ್ ಯಾವುದು ಹಾಕಿಲ್ಲ ಅಂತ? ಯಾಕಂದ್ರೆ ಬಿಕಾಸ್ ನನ್ನ ಹತ್ರ ಪ್ರಾಪರ್ ಸ್ಟುಡಿಯೋ ಇಲ್ಲ. ಅಂಡ್ ಕರೆಕ್ಟ್ ಆಗಿರುವಂತ ಪ್ಲೇಸು ಅಥವಾ ಒಂದು ಸ್ಟುಡಿಯೋ ಸೆಟಪ್, ಈ ಫ್ಯಾನ್ಸಿ ಸೆಟಪ್ಸ್ ಆ ತರದೆಲ್ಲ ಏನೂ ಇಲ್ಲ ನನ್ನ ಹತ್ರ. ಸೊ ಹಾಗಾಗಿ ನಾನು ವಿಡಿಯೋಸ್ ಏನು ಮಾಡ್ಕೊಂಡಿಲ್ಲ. ಅಂದ್ರೆ ವಿಡಿಯೋಸ್ ಅಪ್ಲೋಡ್ ಮಾಡೋದೀಗ ಅಷ್ಟು ಸೂಟಬಲ್ ಇಲ್ಲ ಅಂತ. ಈಗ ವಿಡಿಯೋಸ್ ಹಾಕ್ತಿದೀವಿ ಅಂದ್ರೆ ಅದು ಸ್ವಲ್ಪ ರೀಚ್ ಆಗ್ಬೇಕು. ಅಂಡ್ ಬ್ಯಾಕ್ ಗ್ರೌಂಡ್ ಆಗ್ಲಿ, ಮತ್ತೆ ಅದು ನಮ್ದು ಸ್ಟುಡಿಯೋದು ಏನು ನೇಮ್ ಇರ್ಬೇಕು, ನಮ್ ಸ್ಟುಡಿಯೋದ ನೇಮ್ ಪ್ಲೇಟ್ ಇರ್ಬೇಕು, ಆ ತರದೆಲ್ಲ ಏನು ಇರುತ್ತೆ. ಸೊ ಹಾಗಾಗಿ ಸ್ಟುಡಿಯೋ ನಾನು ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾನು ವಿಡಿಯೋಸ್ ಎಲ್ಲ ಪೋಸ್ಟ್ ಮಾಡಿಲ್ಲ. ಹಾಗಂತ ನಾನು ಕ್ಲಾಸಸ್ ಮಾಡಿಲ್ಲ ಅಂತಲ್ಲ, ನಾನು ಕಡೂರಲ್ಲೂ ಮಾಡಿದ್ದೀನಿ, ಬ್ಯಾಂಗ್ಳೂರಲ್ಲೂ ಮಾಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಕ್ಲಾಸಸ್ಗೆ ಬರ್ಬೇಕಂತ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಕ್ಲಾಸಸ್ ಎಲ್ಲಿ ಮಾಡ್ತೀನಿ, ಇದುವರೆಗೂ ನಾನು ಮಾಡಿರೋ ಕ್ಲಾಸಸ್ ಮನೇಲೇನೆ. ನಾನು ಕಡೂರಲ್ಲಿ ಇದ್ರೆ ಕಡೂರಲ್ಲಿ ನಾನು ಇರೋಂಥ ಮನೆಯಲ್ಲೇ
ಕ್ಲಾಸಸ್ ಮಾಡ್ತಿದ್ದೆ. ಅಂದ್ರೆ ಒಂದು ಹಾಲಲ್ಲಿ ಟೇಬಲ್ ಸೆಟಪ್, ಬೋರ್ಡ್, ಮಿರರ್ಸ್ ಅದನ್ನ ಇಟ್ಕೊಂಡು ಸ್ಟೂಡೆಂಟ್ಸ್ಗೆ ಕ್ಲಾಸಸ್ ಮಾಡಿದ್ದೀನಿ. ಅಂಡ್ ಬ್ಯಾಂಗ್ಳೂರಲ್ಲೂ ಅಷ್ಟೇ, ಬ್ಯಾಂಗ್ಳೂರಲ್ಲಿ ನಮ್ಮ ಮನೆದು ಅಂದ್ರೆ ಅಮ್ಮನ ಮನೆ. ಸೊ ನಾನು ಮೋಸ್ಟ್ಲಿ ಅಲ್ಲೇ ಇರ್ತೀನಲ್ಲ, ಸೊ ಹಾಗಾಗಿ ಬ್ಯಾಂಗ್ಳೂರಲ್ಲಿ ಮನೇಲೆ ಹಾಲಲ್ಲೇನೆ ಸ್ಟೂಡೆಂಟ್ಸ್ಗೆ ಕ್ಲಾಸ್ ಮಾಡ್ತಿದ್ದೆ ನಾನು. ಸೊ ಹಾಗಾಗಿ ಹಾಲಲ್ಲಿ ಮಾಡಿರೋ ವಿಡಿಯೋಸ್ ಎಲ್ಲ ಹಾಕೋದು ಅಷ್ಟು ಚಂದ ಇರಲ್ಲ ಅಂತ ಹೇಳಿ ನಾನು ವಿಡಿಯೋಸ್ ಏನು ಮಾಡ್ಕೊಂಡಿಲ್ಲ ಅಷ್ಟೇ. ಗೈಸ್, ಈಗ ಜಸ್ಟ್ ನಾನು ಈಗ ಫ್ರೀ ಆದೆ. ಟೈಮ್ ಈಗ 10:20 ಆಗಿದೆ. ಬೆಳಗ್ಗೆ 5:45ಗೆ ನಾನು ಚೌಟ್ರಿಗೆ ಬಂದಿದ್ದು. ಸೊ ಬಂದಾಗಿಂದ ಎಲ್ಲರದು ಸ್ಯಾರಿ ಡ್ರಿಪ್ಪಿಂಗ್, ಹೇರ್ ಸ್ಟೈಲ್ ಎಲ್ಲ ಆಯಿತು. ಸೊ ಮುಹೂರ್ತ ಇದ್ದಿದ್ದು 8ಗೆ. ಸೊ ನಂದು ಅರೌಂಡ್ 8:30 ಅಷ್ಟೊತ್ತಿಗೆಲ್ಲ ಮುಗ್ದಿತ್ತು. ಸೊ ಮುಹೂರ್ತ ಆದಮೇಲೆ ರಿಸೆಪ್ಷನ್ ಇದೆ. ಸೊ ಅದಕ್ಕೋಸ್ಕರ ಅದಕ್ಕೂ ಕೆಲವರೆಲ್ಲ ಸ್ಯಾರಿ ಎಲ್ಲ ಹಾಕಿಸ್ಕೊಂಡ್ರು. ಸೊ ಈಗ ಎಲ್ಲ ಫ್ರೀ ಆಗಿ ತಿಂಡಿ ಇಲ್ಲೇ ತಿನ್ಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀನಿ. ನನ್ನ ಪಿಕ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಬೆಳಗ್ಗೆನೂ ಇವರೇ ಡ್ರಾಪ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಬೆಳಗ್ಗೆ ಡ್ರಾಪ್ ಮಾಡಿದ್ದಕ್ಕೆ. ಸೊ ಇದಿಷ್ಟು ನನ್ನ ನಾನ್ ಬ್ರೈಡಲ್ ಸ್ಯಾರಿ ಡ್ರೇಪಿಂಗ್ ಸ್ಟೋರಿ. ಅಂಡ್ ಯಾರಾದ್ರೂ ಇನ್ನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.